ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೊಂಡೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತೊಂಡೆಕಾಯಿ ಗೊಜ್ಜು ಅಂತಂದರೆ ಇಂಥ ಗೊಜ್ಜಲ್ಲ ಫ್ರೆಂಡ್ಸ್, ಇದು ಏನು ರುಚಿ ಅಂತೀರಾ, ಬೆರಳು ಚೂಪುವಷ್ಟು ರುಚಿ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಅನಂತರ ನನಗೆ ಕಾಮೆಂಟ್ ಮಾಡಿ. ಅಷ್ಟು ಚೆನ್ನಾಗಿರುತ್ತೆ ಈ ಗೊಜ್ಜು. ಹಾಗಾದರೆ ಈ ತೊಂಡೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನಾವು ನೋಡೇ ಬಿಡೋಣ ಬನ್ನಿ. ಇದು ಚಪಾತಿ, ಪೂರಿ, ರೊಟ್ಟಿ, ತುಂಬಾ ರೈಸ್ಗೂ ಮುದ್ದೆ ಕೂಡ ಅಷ್ಟು ರುಚಿಯಾಗಿರುತ್ತೆ. ಈಗ ಮಾಡೋದು ನೋಡೋಣ ಬನ್ನಿ. ನೋಡಿ, ಅರ್ಧ ಕೆ.ಜಿ ತೊಂಡೆಕಾಯಿನ ನಾನು ತೆಗೆದುಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ತೊಂಡೆಕಾಯಿ. ಇದು ಗೊಜ್ಜಿಗೆ ಚೆನ್ನಾಗಿರುತ್ತೆ ಅಂತ ನಾನು ಅರ್ಧ ಕೆ.ಜಿ ತೆಗೆದುಕೊಂಡ್ಬಂದೆ. ಹಸಿ ಕಡಲೆಕಾಯಿ ಸಿಕ್ತು, ಅದ್ರ ಜೊತೆಗೆ ಅದು 1 ಕೆ.ಜಿ ತಂದಿದ್ದೆ. ನಾನು ಸ್ವಲ್ಪ ಸುಳಿದಿಟ್ಕೊಂಡಿದ್ದೀನಿ. ಮತ್ತು 3 ಈರುಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿ ಬೇಕಾಗುತ್ತೆ ಅದಕ್ಕೆ ಗೊಜ್ಜಿಗೆ. 5 ಟೊಮೆಟೊ, ದಪ್ಪದಾದಂತಹ 5 ಟೊಮೆಟೊ ತೆಗೆದುಕೊಂಡಿದ್ದೀನಿ. ಇದು ನಾವು ಒಂದು 10 ಜನ ತಿನ್ಬೋದು ಈ ಗೊಜ್ಜನ್ನು. ತುಂಬ ರುಚಿಯಾದಂತಹ ಗೊಜ್ಜು. ಮತ್ತು ಎಲ್ಲ ಸಣ್ಣದಾಗಿ ಈರುಳ್ಳಿ ಮತ್ತು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ಉದ್ದುದ್ದಕ್ಕೆ ತೊಂಡೆಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. ಈ ತೊಂಡೆಕಾಯಿನ ನಾವು ಈಗ ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ಮತ್ತು ಒಂದು ಕಡಲೆ ಬೀಜ ಕೂಡ ಅದರ ಜೊತೆಗೆ ಸೇರಿಸ್ಬಿಟ್ಟು ನಾವು ಎರಡನ್ನು ಒಂದು ಚೆಂಬು ನೀರು ಹಾಕಿ, ಅಂದರೆ ನೀರು ಅಂತಂದರೆ ಅವು 2 ತೋಯುವಷ್ಟು ನೀರು ಮಾತ್ರ ನಾವು ಸೇರಿಸ್ಬೇಕು, ಜಾಸ್ತಿ ಏನು ನೀರು ಬೇಕಾಗಿಲ್ಲ. ಈಗ ಅದನ್ನು ಕುದಿಸೋಣ. ನಾವು ಮಸಾಲೆ ಮತ್ತು ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ ನಾವು ಕುದಿಸೋಣ ಅಷ್ಟೇ. ಈಗ ಅದರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸ್ತಾ ಇದ್ದೀನಿ. ಹುಣಸೆ ಹಣ್ಣು ಹಾಕಿದ್ರೇ ಫ್ರೆಂಡ್ಸ್ ಯಾವುದೇ ಗೊಜ್ಜಿಗಾಗಲಿ ಸಾಂಬಾರಿಗಾಗಲಿ ರುಚಿ. ನೋಡಿ, ಚಕ್ಕೆ ಒಂದು ಸ್ವಲ್ಪ, 2 ಲವಂಗ, 10 ಒಣಮೆಣಸಿನ್ಕಾಯಿ. ನೀವು ಖಾರದ ಪುಡಿ ಇದ್ದರೆ 2 ಸ್ಪೂನಷ್ಟು ಸೇರಿಸ್ಕೋಬೋದು. ನಾನು ಚಕ್ಕೆ ಲವಂಗ ಅದು ಮಿಕ್ಸ್ ಆಗಲಿ ಅಂತ ನಾನು ಮೆಣಸಿನ್ಕಾಯಿ ತೆಗೆದುಕೊಂಡಿದ್ದೀನಿ. ಈಗ ಮಿಕ್ಸ್ ಮಸಾಲೆ ಪುಡಿ 2.5 ಸ್ಪೂನಷ್ಟು ನಾನು ಸೇರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದೇ ಮಿಕ್ಸ್ ಮಸಾಲೆ ಪುಡಿ ಇದ್ದರೂ ಕೂಡ ಸೇರಿಸ್ಕೋಬೋದು, ಬಹಳ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಅದರ ಜೊತೆಗೆ ನಾನು 2 ಗಡ್ಡೆ ಬೆಳ್ಳುಳ್ಳಿ ಸುಳಿದಿರೋದನ್ನು ನಾನು ಸೇರಿಸಿ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ತೊಂಡೆಕಾಯಿ ಬೇಯ್ತಾ ಇದೆ, ಅದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾನು ಅದನ್ನು ಮತ್ತೆ ಹಾಗೆ ಕುದೀಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ನಾವು ಗೊಜ್ಜಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. 3 ಸ್ಪೂನಷ್ಟು ಆಯಿಲನ್ನು ನಾನು ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಈಗ ನಾವು ಈರುಳ್ಳಿ ಕಟ್ ಮಾಡ್ಕೊಂಡಿರುವಂಥ 3 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥದ್ದನ್ನು ಸೇರಿಸಿ ನಾವು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡೋಣ. ಇದರ ಜೊತೆಗೆ ನಾನು ಆಚಿ ಹಿಂಗನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಕಾಳು ಹಿಂಗು ಅದು ನೋಡಿ, ಆಚಿ ಹಿಂಗು ಸ್ವಲ್ಪ ಮಟ್ಟಿಗೆ ಫ್ರೈ ಆದಮೇಲೆ ನಾವು ಟೊಮೆಟೊನ ಸೇರಿಸ್ಬೇಕು. ಸಣ್ಣದಾಗಿ ಹಚ್ಚಿಟ್ಕೊಂಡಿರಬೇಕು ಟೊಮೆಟೊ ಕೂಡ. ಈಗ ಟೊಮೆಟೊನ ಸೇರಿಸಿ ನಾವು ಎಲ್ಲನ ಕೂಡ ಮಿಕ್ಸ್ ಮಾಡೋಣ ನೀಟಾಗಿ. ಈಗ ಸ್ವಲ್ಪ ಮಟ್ಟಿಗೆ ಉಪ್ಪನ್ನು ಸೇರಿಸಿ ನಾವು ನೀಟಾಗಿ ಕಲಸಿ ಮುಚ್ಚಳ ಮುಚ್ಚಿ ಇಡೋಣ. ಟೊಮೆಟೊ ಬೇಯೋ ತನಕ ನಾವು ಮುಚ್ಚಳ ಮುಚ್ಚೋಣ. ಮಧ್ಯೆ ನಾವು ಕಲಿಸ್ಬೇಕಾಗತ್ತೆ. ತಳ ಹತ್ತದಿರ ಕಪ್ಪಗಾಗ್ಬಿಡುತ್ತಲ್ವ, ಅದರಿಂದಾಗಿ ನಾವು ಕಳಿಸ್ಬೇಕಾಗತ್ತೆ. ಸ್ವಲ್ಪ ಬೆಂದ ನಂತರ ನಾವು ಅರಿಶಿನ ಪುಡಿ 1/4 ಸ್ಪೂನಷ್ಟು ಬೆರೆಸಿ ನಂತರ ನಾವು ಕಲಿಸ್ಬಿಟ್ಟು ಮುಚ್ಚಳ ಮುಚ್ಚೋಣ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಕಾಳು ಮತ್ತು ತರಕಾರಿ 2 ಬೆಂದಿದೆ. ಸ್ಟವನ್ನು ಆಫ್ ಮಾಡಿದ್ದೀನಿ. ಈಗ ಟೊಮೆಟೊನು ಕೂಡ ಬೆಂದಿದೆ, ನೀಟಾಗಿ ಬೆಂದಿದೆ. ಈಗ ಇದರ ಜೊತೆಗೆ ನಾವು ಬೇಯಿಸ್ಕೊಂಡಂತಹ
ತೊಂಡೆಕಾಯಿ ಮತ್ತು ಕಡಲೆ ಬೀಜನ ಸೇರಿಸ್ಬಿಡೋಣ. ನೀರು ಸಮೇತ ನಾವು ಸೇರಿಸ್ಬೇಕಾಗತ್ತೆ. ನಾವು ಬೇಯಿಸಿಟ್ಕೊಂಡಂತಹ ನೀರು ಸಮೇತ ಸೇರಿಸ್ಬಿಡಬೇಕು. ಹೀಗೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ನಾವು ಸ್ವಲ್ಪ ಹುಣಸೆ ಹುಳಿನ ನಾವು ನೆನೆಸಿಟ್ಕೊಂಡಂಥ ಹುಣಸೆ ಹುಳಿ, ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಅಚ್ಚು ಬೆಲ್ಲ ನಾನು ಒಂದು ಸ್ವಲ್ಪ ಸೇರಿಸಿರೋದು. ಈಗ ನಾವು ಮಿಕ್ಸ್ ಮಾಡಿಕೊಂಡಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ. ತುಂಬಾ ಈಸಿ ಇದೆ, ಅಷ್ಟೇ ರುಚಿ. ಇದು ಬ್ರಾಹ್ಮಣರು ಮಾಡುವಂತಹ ಗೊಜ್ಜು ಫ್ರೆಂಡ್ಸ್. ಅಷ್ಟು ರುಚಿಯಾದಂತಹ ಗೊಜ್ಜು ಇದು. ತುಂಬಾ ರುಚಿಯಾಗಿರುತ್ತೆ. ಈಗ ಅದರ ಜೊತೆಗೆ ನಾನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಸರಿಯಾಗಿ ಇರುತ್ತೆ, ಯಾಕಂದರೆ ಟೊಮೆಟೊ ಈರುಳ್ಳಿಗೆ ಹಾಕಿದ್ದೀವಿ ಮತ್ತು ತರಕಾರಿ ಬೇಯಿಸೋಕ್ಕೂ ಕೂಡ ನಾವು ಹಾಕಿದ್ದೀವಿ. ಅದರಿಂದಾಗಿ ಉಪ್ಪು ಸರಿಯಾಗಿ ಇರುತ್ತೆ. ನೀವು ಬೇಕಂದರೆ ಒಂದು ಕುದಿ ಬಂದ ಮೇಲೆ ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೋದು. ಚೆನ್ನಾಗಿ ಕುದಿಬೇಕು. ನೋಡಿ ಎಷ್ಟು ರುಚಿಯಾಗಿರುತ್ತಂದರೆ ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿಬಿಡಿ ನೀವು ಕೂಡ. ಮತ್ತು ತೊಂಡೆಕಾಯಿನ ಯಾವತ್ತೂ ಬೇಡ ಅನ್ನೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಇದು ಬ್ರಾಹ್ಮಣರು ಅಷ್ಟು ರುಚಿಯಾಗಿ ಮಾಡಿ ತಿನ್ನೋದ್ರಿಂದ ಅದಕ್ಕೆ ನಾನು ಸೇರ್ ಮಾಡ್ತಾ ಇರೋದು. ಗೊಜ್ಜು ಪೂರ್ತಿ ರೆಡಿ ಆಯಿತು. ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೋಬೋದು, ಇಲ್ಲಾಂದರೆ ಗಟ್ಟಿಯಾಗಬೇಕಂದ್ರೆ ಗಟ್ಟಿಯಾಗಿ ಮಾಡ್ಕೋಬೋದು. ಇದು ಬಹಳ ಚೆನ್ನಾಗಿರುವಂಥ ಗೊಜ್ಜು. ಎಲ್ಲರೂ ಟ್ರೈ ಮಾಡ್ತೀನ ಅಂದ್ಕೊಳ್ತೀರಾ. ಥ್ಯಾಂಕ್ ಯು.